ಸಾಮಾನ್ಯವಾಗಿ ಹದಿಹರೆಯದ ಹೆಣ್ಣು ಮಕ್ಕಳು ಅಥವಾ ಮದುವೆಯಾದ ಹೆಂಗಸರಿರ್ಬೋದು ಅಥವಾ ವಯಸ್ಸಾದ ಹೆಂಗಸರಲ್ಲಿ ಕಂಡು ಬರುವಂತಹ ತೊಂದರೆ ಅಂತ ಹೇಳಿದ್ರೆ ಮುಟ್ಟಿನ ಸಮಸ್ಯೆ. ಇವರೆಲ್ಲರಲ್ಲೂ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಹೊಟ್ಟೆ ನೋವು ಇರಬಹುದು ಮುಟ್ಟಿನ ಸಮಯದಲ್ಲಿ, ಅಥವಾ ಅತಿಯಾದ ರಕ್ತಸ್ರಾವ ಇರಬಹುದು, ಅಥವಾ ಸರಿಯಾಗಿ ಮುಟ್ಟು ಆಗದೆ ಇರುವಂತದ್ದು PCODಯ ತೊಂದರೆಗಳಿರ್ಬೋದು, ಇಲ್ಲ ಮೆನೋಪಾಸ್ನ ತೊಂದರೆಗಳಿರ್ಬೋದು. ಈ 3 ಸ್ಟೇಜ್ಗಳಲ್ಲಿ ಒಬ್ಬ ಮಹಿಳೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಬರ್ತಾ ಇದ್ದಾರೆ. ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಹೇಳಿದ್ರೆ ನಮ್ಮ ವಿಮೆನ್ ಸ್ಟ್ರಾಂಗ್ ಎಕ್ಸ್. ಈ ವಿಮೆನ್ ಸ್ಟ್ರಾಂಗ್ ಎಕ್ಸ್ ನಲ್ಲಿ ಇರುವಂತದ್ದು ಎಲ್ಲದು ಸಸ್ಯಗಳಿಂದ ಮಾಡಿರುವಂತಹ ಒಂದು ಸಿರಪ್. ಇದರಲ್ಲಿ 2 ಮುಖ್ಯವಾದ ಹರ್ಬ್ಗಳು ಅಂತ ಹೇಳಿದ್ರೆ, ಒಂದು ಅಶೋಕ, ಎರಡನೆಯದು ಶತಾವರಿ. ಅಶೋಕ ಅನ್ನುವಂಥದ್ದು ನೀವೆಲ್ಲ ಕೇಳಿರ್ಬೋದು, ಸೀತೆ ಅಶೋಕವನದಲ್ಲಿ ಕೂತಿದ್ದು ಅಂತ. ಇದನ್ನ ನಮಗೆ ಇಂಡಿಕೇಟಿವ್ ಆಗಿ ಹೇಳಿದ್ದಾರೆ. ಅಂದ್ರೆ ಮಹಿಳೆಯ ಆರೋಗ್ಯಕ್ಕೆ ಅಶೋಕ ಅನ್ನುವಂಥದ್ದು ತುಂಬಾ ಉಪಯುಕ್ತ. ಈ ಅಶೋಕವನ್ನ ತಗೊಂಡಾಗ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಇರ್ಬೋದು, ಬಿಳಿ ಮುಟ್ಟು ಆಗುವಂಥದ್ದು, ಅತಿಯಾದ ರಕ್ತಸ್ರಾವ ಇರ್ಬೋದು, ತುಂಬಾ ಹೊಟ್ಟೆ ನೋವು ಬರುವಂಥದ್ದು ಇರ್ಬೋದು, ಅಥವಾ ಇದೆಲ್ಲದೂ ಬಿಟ್ಟು ಮುಟ್ಟಿನ ಸಮಯದಲ್ಲಿ ತುಂಬಾ ಕಿರಿಕಿರಿ ಅನ್ನಿಸುವಂಥದ್ದು, ತಲೆ ಸುತ್ತು ಬರೋದಿರ್ಬೋದು, ಅಥವಾ ಮೂಡ್ ಚೇಂಜಸ್ ಆಗುವಂಥದ್ದು, ಇದೆಲ್ಲದಕ್ಕೂ ರಾಮಬಾಣ ಅಂತ ಹೇಳಿದ್ರೆ ಈ ಅಶೋಕ ಅನ್ನುವಂಥ ಹರ್ಬ್. ಸೊ ಈ ಹರ್ಬ್ ವಿಮೆನ್ ಸ್ಟ್ರಾಂಗ್ ಎಕ್ಸ್ ನಲ್ಲಿರುವಂತಹ ಒಂದು ಮುಖ್ಯವಾದದ್ದು. ಸೊ ಅಶೋಕದ ಜೊತೆ ಇರುವಂತಹ ಬೇರೆ ಹರ್ಬ್ಗಳು ಕೂಡ ಈ ರಿಪ್ರೊಡಕ್ಟಿವ್ ತೊಂದರೆಗಳಿಗೆ ಸಹಾಯ ಮಾಡುತ್ತೆ. ಅದೇ ತರ ಶತಾವರಿ ಇದರಲ್ಲಿರುವಂಥದ್ದು ಮದುವೆಯಾದ ಮಹಿಳೆಯರಿಗೆ, ಯಾರಿಗಾದರೂ PCODಯ ತೊಂದರೆ ಇದೆ, ಅಥವಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ, ಅಥವಾ ಗರ್ಭ ಸರಿಯಾಗಿ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಈ ಶತಾವರಿ ಕೂಡ ತುಂಬಾ ಒಳ್ಳೆಯ ಹರ್ಬ್. ಈ ತರದ ಇನ್ನೂ ಕೆಲವು ಹರ್ಬ್ಗಳು ಈ ವಿಮೆನ್ ಸ್ಟ್ರಾಂಗ್ ಎಕ್ಸ್ ನಲ್ಲಿ ಇದೆ. ಆದ್ರಿಂದ ಯಾವುದೇ ಮಹಿಳೆ ಇರ್ಬೋದು, ಹದಿಹರೆಯದ ಹುಡುಗಿಯರಿರ್ಬೋದು, ನೀವು ಮುಟ್ಟಿನ ತೊಂದರೆಯಿಂದ ಅಥವಾ ಈ ತರ PCODಯಿಂದ ಇಲ್ಲ ಮೆನೋಪಾಸ್ ತೊಂದರೆಯಿಂದ ಬಳಲ್ತಾ ಇದ್ರೆ ಈ ವಿಮೆನ್ ಸ್ಟ್ರಾಂಗ್ ಎಕ್ಸ್ ನ ಖಂಡಿತವಾಗಿ ಬಳಸಿ. ಇದರಿಂದ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಇದನ್ನ ಹೇಗೆ ತಗೊಳ್ಳೋದಪ್ಪ ಅಂತ ಹೇಳಿದ್ರೆ, ಒಂದು ದಿನಕ್ಕೆ 3 ಸಲ, ಅಂದ್ರೆ ಊಟದ ನಂತರ 10 ml ಸಿರಪ್ ಅನ್ನ ತಗೊಳ್ಳುವಂಥದ್ದು. ಬೇಕಿದ್ರೆ ನೀರನ್ನ ಹಾಕ್ಬೋದು, ಇಲ್ಲ ಹಾಗೆ ಕೂಡ ತಗೊಳ್ಬಹುದು. ಇದನ್ನ 3 ತಿಂಗಳಿಂದ 6 ತಿಂಗಳವರೆಗೆ ಸತತವಾಗಿ ಉಪಯೋಗಿಸಬಹುದು. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಮತ್ತು ಇದರ ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿಯನ್ನ ಕೂಡ ಬದಲಾಯಿಸಿಕೊಳ್ಳೋದು ತುಂಬಾ ಉತ್ತಮ. ಆದ್ರಿಂದ ಇದನ್ನು ತಗೊಂಡು ನಿಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳಿ. ಈಗ ತುಂಬಾ ಕಂಡು ಬರುವಂತಹ PCOD, PCOS ನ ಸಮಸ್ಯೆಗಳಿಂದ ಮುಕ್ತರಾಗಿ ಅಂತ ಹೇಳ್ತೀನಿ.